ಐಪಿಎಲ್ ತಂಡಗಳಿಗೆ ಬಿಸಿಸಿಐ ಎಚ್ಚರಿಕೆ. ಐಪಿಎಲ್ ತಂಡದ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದೆ. ಐಪಿಎಲ್ ಆಟಗಾರರು ಕೋಚ್ಗಳಿಗೂ ಕೂಡ ಎಚ್ಚರಿಕೆ. ಹೈದರಾಬಾದ್ ಮೂಲದ ಉದ್ಯಮಿಯಿಂದ ಮ್ಯಾಚ್ ಫಿಕ್ಸಿಂಗ್ ಯತ್ನ ಕೂಡ ನಡೆದಿದೆ. ಹೊಂದಿರುವಂತಹ ಉದ್ಯಮಿಯಿಂದ ಈ ಒಂದು ಯತ್ನ ನಡೆದಿದೆ. ಆ ಉದ್ಯಮಿಯ ಬಗ್ಗೆ ಎಚ್ಚರದಿಂದ ಇರಿ. ಎಸ್, ಮ್ಯಾಚ್ ಫಿಕ್ಸಿಂಗ್ ಶುರುವಾಗೇ ಹೋಯ್ತು. ಐಪಿಎಲ್ ಶುರುವಾದಾಗ ಈಗ ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಎನ್ನುವಂತಹ ಮಾತು ಮುನ್ನೆಲೆಗೆ ಬರ್ತಾ ಇದೆ. ಐಪಿಎಲ್ ತಂಡದ ಮಾಲೀಕರಿಗೆ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಎಸ್, ಹೌದು, ಐಪಿಎಲ್ ಶುರುವಾಗಿದೆ. RCB ಚೆನ್ನಾಗಿ ಆಟ ಆಡ್ತಾ ಇದೆ. ಎಲ್ಲಾ ಟೀಮು ಕೂಡ ಚೆನ್ನಾಗಿ ಆಟ ಆಡ್ತಿದೆ. ಈ ಒಂದು ಸಮಯದಲ್ಲಿ ಈ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಐಪಿಎಲ್ ತಂಡಗಳಿಗೆ ಬಿಸಿಸಿಐ ಎಚ್ಚರಿಕೆಯನ್ನ ನೀಡಿದೆ. ಐಪಿಎಲ್ ತಂಡದ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದೆ. ಎಸ್, ಹೌದು, ಐಪಿಎಲ್ ಆಟಗಾರರು ಕೋಚ್ಗಳಿಗೂ ಕೂಡ ಎಚ್ಚರಿಕೆಯನ್ನ ನೀಡಿದೆ. ಹಂಗಾದ್ರೆ ಅದೇನಾಯ್ತಪ್ಪ? ಎಸ್, ಇಲ್ಲಿದೆ ನೋಡಿ. ಹೈದರಾಬಾದ್ ಮೂಲದ ಉದ್ಯಮಿಯಿಂದ ಮ್ಯಾಚ್ ಫಿಕ್ಸಿಂಗ್, ಇದಕ್ಕೂ ಕೂಡ ಯತ್ನ ನಡೆದಿದೆ. ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ಹೇಳಿ ಬಿಸಿಸಿಐ ಒಂದು ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪ್ರತಿನಿಧಿ ಅಕ್ಷಯ್ ನಮ್ಮ ಜೊತೆಗೆ ಇದ್ದಾರೆ. ಎಸ್ ಅಕ್ಷಯ್, ಅಕ್ಷಯ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಎಸ್ ಅಕ್ಷಯ್, ಇದೇನಿದು ಮ್ಯಾಚ್ ಫಿಕ್ಸಿಂಗ್ ಮತ್ತೆ ಶುರುವಾಗೋಯ್ತಾ ಅಂತ? ಕಾವ್ಯ, ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ, ಬಟ್ ಬಿಸಿಸಿಐ ನ ಆತಂಕ ಇರುವಂತದ್ದು ಮ್ಯಾಚ್ ಫಿಕ್ಸಿಂಗ್ ಆಗಬಹುದು, ಮ್ಯಾಚ್ ಫಿಕ್ಸಿಂಗ್ ಗೆ ಅಟೆಂಪ್ಟ್ ಮಾಡಬಹುದು ಅಂತ ಹೇಳಿ. ಹಾಗಾಗಿ ಬಿಸಿಸಿಐ ನಲ್ಲಿರುವಂತಹ ಭ್ರಷ್ಟಾಚಾರ ನಿಗ್ರಹ ಘಟಕ ಏನಿದೆ ಅದು ಎಲ್ಲ ಐಪಿಎಲ್ ತಂಡಗಳು ಜೊತೆಗೆ ಐಪಿಎಲ್ ತಂಡಗಳ ಮಾಲೀಕರು, ಆ ಪ್ರತಿಯೊಂದು ಐಪಿಎಲ್ ತಂಡಗಳ ಆಟಗಾರರು ಮತ್ತೆ ಕೋಚುಗಳಿಗೆ, ಜೊತೆಗೆ ಪ್ರತಿ ಐಪಿಎಲ್ ತಂಡದಲ್ಲಿರುವಂತಹ ಸಪೋರ್ಟಿಂಗ್ ಸ್ಟಾಫ್ಸ್ ಯಾರಿದ್ದಾರೆ ಅವರಿಗೆಲ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೈದರಾಬಾದ್ ಮೂಲದ ಒಬ್ಬ ಉದ್ಯಮಿ ಫ್ಯಾನ್ ಅಂದ್ರೆ ಒಂದು ತಂಡದ ಅಭಿಮಾನಿಯ ರೀತಿಯಲ್ಲಿ ತನ್ನನ್ನು ಪರಿಚಯ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಗೆ ಟ್ರೈ ಮಾಡಬಹುದು ಎನ್ನುವಂತ ಆತಂಕವನ್ನ ಬಿಸಿಸಿಐ ವ್ಯಕ್ತಪಡಿಸಿರುವಂತದ್ದು. ಆ ಉದ್ಯಮಿಗೆ ಕ್ರಿಕೆಟ್ ಬೆಟ್ಟಿಂಗ್ ನಲ್ಲಿ ಹಣ ಹೂಡಿರುವಂತಹ ವ್ಯಕ್ತಿಗಳು ಮತ್ತೆ ಬುಕ್ಕಿಗಳ ನೇರ ಪರಿಚಯ ಇದೆ ಎನ್ನುವಂತ ಒಂದು ಪ್ರಮುಖ ಅಂಶವನ್ನು ಕೂಡ ಬಿಸಿಸಿಐ ಹೇಳಿರುವಂತದ್ದು. ಜೊತೆಗೆ ಆ ನಿರ್ದಿಷ್ಟ ಉದ್ಯಮಿ ಐಪಿಎಲ್ ತಂಡಗಳ ಮಾಲೀಕರು ಮತ್ತೆ ಆಟಗಾರರನ್ನ ಸ್ಟಾರ್ ಹೋಟೆಲ್ಗಳಲ್ಲಿ ಭೇಟಿಯಾಗಿ, ನಾನು ನಿಮ್ಮ ಫ್ಯಾನ್ಸ್ ಅಂತ ಹೇಳಿ ಭೇಟಿಯಾಗಿ ಪರಿಚಯ ಮಾಡಿಕೊಂಡು ಅವರ ಸನಿಹಕ್ಕೆ ಬಂದು ಅವರ ಜೊತೆಗೆ ಬಾಂಧವ್ಯವನ್ನ ಬೆಳೆಸ್ಕೊಂಡು ಅಂತಹ ಆಟಗಾರರು ಅಥವಾ ಕೋಚುಗಳು ಅಥವಾ ತಂಡದ ಮಾಲೀಕರನ್ನ ಅವರಿಗೆ ಜ್ಯುವೆಲರಿ ಗಿಫ್ಟ್ ಮಾಡುವಂತಹ ಅಥವಾ ಸ್ಟಾರ್ ಹೋಟೆಲ್ಗಳಿಗೆ ಕರೆದುಕೊಂಡು ಹೋಗುವಂತಹ ಆಮಿಷವನ್ನ ಒಡ್ಡಿ ಆ ಮುಖಾಂತರ ಬೆಟ್ಟಿಂಗಿಗೆ ಟ್ರೈ ಮಾಡಬಹುದು ಎನ್ನುವಂತ ಆತಂಕವನ್ನ ಬಿಸಿಸಿಐ ವ್ಯಕ್ತಪಡಿಸಿದೆ. ಜೊತೆಗೆ ಆ ನಿರ್ದಿಷ್ಟ ಉದ್ಯಮಿಗೆ, ಆ ಉದ್ಯಮಿ ಯಾರು ಎನ್ನುವಂತಹ ಹೆಸರನ್ನ ಎಲ್ಲೂ ಕೂಡ ಬಹಿರಂಗಪಡಿಸಲಾಗಿಲ್ಲ. ಆದ್ರೆ ಆ ನಿರ್ದಿಷ್ಟ ಉದ್ಯಮಿ ಯಾರಿದ್ದಾರೆ ಆ ಉದ್ಯಮಿಗೆ ಈ ಹಿಂದೆ ಕೂಡ ಇಂಥದ್ದೇ ಕೃತ್ಯವನ್ನ ಮಾಡಿರುವಂತಹ ಆರೋಪ ಉದ್ಯಮಿಯ ಮೇಲೆ ಇರುವಂತದ್ದು. ಹೀಗಾಗಿ ಬಿಸಿಸಿಐ ಎಲ್ಲಾ ತಂಡಗಳಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಟ್ರ್ಯಾಪ್ಗೆ ನೀವು ಒಳಗಾಗಬಾರ್ದು. ಆ ಉದ್ಯಮಿಯ ಬಗ್ಗೆ ನಿಮ್ಮ ತಂಡದ ಆಟಗಾರರು ಜೊತೆಗೆ ನಿಮ್ಮ ಕೋಚ್ಗಳು ಜೊತೆಗೆ ನಿಮ್ಮ ಸಪೋರ್ಟಿಂಗ್ ಸ್ಟಾಫ್ಸ್ ಯಾರಿದ್ದಾರೆ ಅವರನ್ನ ಎಚ್ಚರದಿಂದ ಇರುವಂತೆ ಸೂಚನೆಯನ್ನು ಕೊಟ್ಟಿದೆ ಬಿಸಿಸಿಐ. ಕಾವ್ಯ. ಎಸ್ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಎಸ್, ಯಾವುದೇ ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ. ಆಗುವಂತಹ ಸಮಯದಲ್ಲಿ ಬಿಸಿಸಿಐ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದೆ. ಬಿಸಿಸಿಐ ಈ ಒಂದು ವಿಚಾರವನ್ನ ಎಲ್ಲಾ ತಂಡದ ಮಾಲೀಕರಿಗಾಗಿರಬಹುದು, ಹಾಗೆ ಎಲ್ಲಾ ತಂಡದ ಕೋಚ್ಗಳಿಗಾಗಿರಬಹುದು, ಆಟಗಾರರಾಗಿರಬಹುದು, ಎಲ್ರಿಗೂ ಕೂಡ ಹೇಳಿದೆ. ಯಾವುದೋ ಒಬ್ಬ ಉದ್ಯಮಿ, ಹೈದರಾಬಾದ್ ಮೂಲದ ಉದ್ಯಮಿ ಮ್ಯಾಚ್ ಫಿಕ್ಸಿಂಗ್ಗೆ ಯತ್ನ ಮಾಡಿದ್ದಾನೆ ಹೊರತು ಕ್ರಿಕೆಟ್ ಅಭಿಮಾನಿಗಳೇ ಯತ್ನ ಆಗಿದೆ ಅಷ್ಟೇ. ಆದರೆ ಯಾವುದೇ ಮ್ಯಾಚ್ ಫಿಕ್ಸಿಂಗ್ಗಳಾಗಿಲ್ಲ. ಆರಾಮಾಗಿರಿ, ನಿಮ್ಮ ಮೆಚ್ಚಿನ IPL ಅನ್ನ ನೀವು ಆರಾಮಾಗಿ ನೋಡಿ.